ಒಂದು ಸಾಂಕೇತಿಕವಾದಂತ ಕಾರ್ಯಕ್ರಮವನ್ನ ಇವತ್ತಿನ ದಿನ ನಮ್ಮ ವಿಜಯ್ ಕುಮಾರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ಪಕ್ಷಕ್ಕೆ ಸೇರತಕ್ಕಂಥ ಒಂದು ಕಾರ್ಯಕ್ರಮದ ಇವತ್ತಿನ ಸಾಂಕೇತಿಕ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಈಗಾಗಲೇ 3:30 ಗಂಟೆ ಆಗಿದೆ. 4 ಗಂಟೆ ತನಕ ಬರ್ತಾ ಇದೆ. ವೇದಿಕೆ ಮೇಲೆ ಬಹಳ ಜನ ಶುಗರ್ ಕಂಪ್ಲೇಂಟ್ನವರು ಇರಬಹುದು. ಅದರಿಂದ ನಾನು ಹೆಚ್ಚಿನ ವಿಷಯ ಪ್ರಸ್ತಾಪ ಮಾಡಲ್ಲ. ಒಂದು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ಹಿರಿಯ ನಾಯಕರಿದ್ದಾರೆ, ಪಕ್ಷದ ಹಿರಿಯ ಪ್ರಮುಖರು. ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಒಂದು ವಿಜಯ್ ಕುಮಾರ್ ಅವರು, ಮತ್ತೊಂದು ರಾಮೇಗೌಡರು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಪ್ರಥಮವಾಗಿ ರಾಮೇಗೌಡರು ಏನ್ ಮಾತನಾಡೋದು, ಮನಸ್ಸು ಬಿಚ್ಚಿನ ಮುಂದೆ ಮಾತನಾಡಿದ್ದಾರೆ. ಅವರಿಗೆ ರಾಜಕೀಯದಲ್ಲಿ ಆದಂತ ಅನುಭವಗಳೇನಿದೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತ ಒಂದು ದಿನದಿಂದ ಪ್ರಾರಂಭ ಆಗಿ ಹಲವಾರು ರಾಜಕೀಯದ ಅನುಭವಗಳನ್ನ ಅವರೇನು ಕಂಡಿದ್ದಾರೆ ಅದೆಲ್ಲ ನಿಮ್ ಮುಂದೆ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿದ್ರು. ಆದ ಕೊನೆಗೆ ಒಂದು ಮಾತು ಹೇಳಿದ್ರು, ವಿಜಯ್ ಕುಮಾರ್ ಅವರ ಜೊತೆಗೂಡಿ ನಾನು ಮಾಲೂರಿನ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದ್ದು, ಅದು ವಿಜಯ್ ಕುಮಾರ್ ಅವರ ಅಭಿಮಾನಿಗಳಿರ್ಬೋದು, ನಮ್ಮ ಜನತಾದಳದ ಹಳೆ ಕಾರ್ಯಕರ್ತರುಗಳು ಇರಬಹುದು, ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿಜಯ್ ಕುಮಾರ್ ಅವರ ಜೊತೆ ನಾನು ಕೈ ಜೋಡಿಸಿ ಎಲ್ಲಾ ರೀತಿಯ ತ್ಯಾಗಕ್ಕೆ ನಾನು ಸಿದ್ಧವಾಗಿ ನಾನು ಇವತ್ತಿನ ದಿನ ಸಂಪೂರ್ಣ ಸಂತೋಷದಿಂದ ಮುಕ್ತ ಮನಸ್ಸಿನಿಂದ ಘೋಷಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಈ ಪಕ್ಷದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ, ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರಂತ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಏನಿಟ್ಕೊಂಡಿದ್ದಾರೆ, ಅವರ ರಾಜಕೀಯದ ವಿಷಯದಲ್ಲೂ ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇವರಿಬ್ಬರು ಅಣ್ಣ ತಮ್ಮಂದ್ರ ತರ ಮಾಲೂರಿನ ಜನತೆಯ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸಿದ್ರೆ ಬಹುಶಃ ಮಾಲೂರು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಒಂದು ನಿಷ್ಠಾವಂತ ಮತ್ತು ಪಾರದರ್ಶಕವಾದಂತ ಆಡಳಿತವನ್ನ ಕೊಡ್ತಕ್ಕಂಥ ಜನಪ್ರತಿನಿಧಿಯನ್ನ ನೀವು ಆಯ್ಕೆ ಮಾಡ್ಕೋತೀರಿ ಅನ್ನೋದು ನನ್ನ ಅಭಿಪ್ರಾಯ. ವಿಜಯ್ ಅವರ ಬಗ್ಗೆ ನಾನೇನು ದೊಡ್ಡದಾಗಿ ಮಾತನಾಡಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಅವರ ಚಟುವಟಿಕೆಗಳಿದ್ರು. ಮಾಲೂರಿನಲ್ಲಿ ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆಗೂಡಿ ಏನು ಕೆಲಸ ಮಾಡಿದ್ದಾರೆ. ಇಲ್ಲಿ ಇನ್ನೊಬ್ಬ ನನ್ನ ಸ್ನೇಹಿತ ಪ್ರಭಾಕರ್ ನನ್ನ ಹಳೆ ಸ್ನೇಹಿತನೇ. ಪ್ರಭಾಕರ್ಗೂ ಹಲವಾರು ರೀತಿಯ ಏಳು ಬೀಳುಗಳನ್ನು ಕಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಅನ್ಯಾಯ ಆಗಿರತಕ್ಕಂಥದ್ದು ನಿಜ, ಪ್ರಭಾಕರ್ ಅವರು. ಆದ್ರೆ ಪ್ರಭಾಕರ್ ಅವರು ವಿಜಯ್ ಕುಮಾರ್ ಅವರ ಜೊತೆಗೂಡಿ ಪ್ರಾಮಾಣಿಕ ಅವರ ಜೊತೆಯಲ್ಲಿ ನಿಂತಿದ್ದಾರೆ. ಅವರನ್ನು ನಾವು ಮರೆಯತಕ್ಕಂಥ ಪ್ರಶ್ನೆಯಲ್ಲಿ ನನಗೆ ಬಹಳ ಅತ್ಯಂತ ಆತ್ಮೀಯವಾದ ಸ್ನೇಹಿತ ಪ್ರಭಾಕರ್, ಹಳೆಯ ಸ್ನೇಹಿತ, ಸುಮಾರು 15-20 ವರ್ಷ ಸ್ನೇಹಿತ. ಅವ್ರು ಎಲ್ಲೇ ಇದ್ರು ನಮ್ಮ ಒಂದು ಶ್ರೇಯಸ್ಸನ್ನ ಬಯಸ್ತಂತವ್ರೆ ಪ್ರಭಾಕರ್. ಪಕ್ಷ ಬಿಟ್ಟೋಗಿದ್ರು. ಕೊನೆಗೆ ಅವರೊಂದು ಮಾತು ಹೇಳಿದ್ರು, ನನ್ನ ತಾಯಿ ಮನೆ ಇದು, ಇಲ್ಲಿಗೆ ಬರ್ತಿದ್ದೀನಿ ಅಂತ. ಅದು ಅವರಲ್ಲಿ ಇರ್ತಕ್ಕಂಥ ನಿಷ್ಠೆ. ಮಾಲೂರಿನಲ್ಲಿ ಬಹುಶಃ ಇವತ್ತಿನಿಂದ ಒಂದು ಹೊಸ ಬದಲಾವಣೆಯನ್ನು ಕಾಣ್ತಕ್ಕಂಥದ್ದಕ್ಕೆ ಇವತ್ತು ಮಾಲೂರಿನಿಂದ ಬಂದಿರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೇನು ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೆಚ್ಚಿನ ಭಾಷಣ ಬೇಕಿಲ್ಲ. ಬಹುಶಃ ಇಲ್ಲಿ ಎಲ್ಲ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಮಾಧ್ಯಮದ ಸ್ನೇಹಿತರು ಇರೋದ್ರಿಂದ ಒಂದು ಮಾತು ಹೇಳ್ತೀನಿ. ಸನ್ಮಾನ್ಯ ದೇವೇಗೌಡರು ಪಾಪ ಬಹಳ ನೋವಿನಿಂದ
ಈ ರಾಜ್ಯಕ್ಕೆ, ಈ ಸಮಾಜಗಳಿಗೆ ನಾನು ಏನೇನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನ ಪಾಪ ಅವರು ನಿಮ್ ಮುಂದೆ ವಿಸ್ತಾರವಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ತಂದಂತ ಮೀಸಲಾತಿಗಳಿರ್ಬೋದು, ಹಾಗೂ ಹಲವಾರು ಸಮಾಜಗಳಿಗೆ, ಹಿಂದುಳಿದ ಸಮಾಜಗಳಿಗೆ ಯಾವ್ಯಾವ ರೀತಿ ನಾನು ಒಂದು ಕೊಡುಗೆ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ನಿಮ್ ಮುಂದೆ ಹೇಳಿದ್ದಾರೆ. ಇಲ್ಲಿ ಇವತ್ತು ವಿಜಯ್ ಏನಿದ್ದಾರೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ತಿಗಳು ಸಮಾಜದ ಮುಗ್ಧತನ ಏನಿದೆ ಅಂದ್ರೆ, ತುಮಕೂರು ಜಿಲ್ಲೆನಲ್ಲಿ ಒಬ್ಬ ಜಹಾಂಗೀರ್ ರವಿ ಅಂತ ಇದ್ದಾನೆ. ಬಹುಶಃ ನಿಮ್ಗೆ ಯಾರು ನೆಂಟಸ್ಥಾನ ಇರ್ಬೋದೇನೋ. ತುಮಕೂರಿನಲ್ಲಿ ಒಂದು ಬಾರಿ ಹಠ ಮಾಡಿ ಟಿಕೆಟ್ ಕೊಟ್ಟೆ, 30,000 ಓಟ್ ತಗೊಂಡ. ಎರಡನೇ ಬಾರಿ ಮತ್ ನಿಲ್ಲು ಅಂತ ಹೇಳಿದೆ. ಅಯ್ಯೋ ಅಣ್ಣ, ನನ್ನ ಹತ್ರ ದುಡ್ಡು ಎಲ್ಲಿದೆ, ಸುಮ್ಮನೆ ನೀನು ನನಗೆ ಹಿಂಸೆ ಕೊಡಬೇಡ, ನಿಲ್ಲದಿಲ್ಲ ಅಂತ. ನಾನು ಚುನಾವಣೆ ಎದುರಿಸ್ತೀನಪ್ಪ, ನೀನ್ ಚುನಾವಣೆ ಏನು ಯಾವುದೇ ಸಮಸ್ಯೆ ಇದ್ದಂಗೆ ನೋಡ್ಕೊತೀನಿ, ನಿಲ್ಲು ಅಂದ್ರೂ ನಿಲ್ದೆ. ಮತ್ತಿನ್ಯಾರು ಕರ್ಕೊಂಬಂದು ಅಭ್ಯರ್ಥಿ ಮಾಡಿದ. ಅವತ್ತು MLA ಆಗೋನು. ಇವತ್ತು ಈ ಒಂದು ಸಮಾಜಕ್ಕೆ ಇಲ್ಲಿಯವರೆಗೆ ಬಹುಶಃ ಒಂದು ರಾಜಕೀಯವಾದಂತಹ ಸ್ಥಾನಮಾನಗಳಿಂದ ದೊರಕಿಲ್ಲ. ಉಡಿ ವಿಜಯಿಂದ ಅದು ಪ್ರವೇಶ ಆಗ್ತದೆ ರಾಜಕೀಯವಾಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮ ಕೋಲಾರದ ನಮ್ಮ ಎಲ್ಲಾ ಪಕ್ಷದ ಮುಖಂಡರುಗಳು, ನಮ್ಮ ಮಲ್ಲೇಶ್ವರ ಲೋಕಸಭಾ ಸದಸ್ಯರಿದ್ದಾರೆ, ಪ್ರಭಾಕರ್, ರಾಮೇಗೌಡರು ಮತ್ತು ನಿಮ್ಮಂತ ನಿಷ್ಠಾವಂತ ಸಾವಿರಾರು ಕಾರ್ಯಕರ್ತರು ಅವರ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಿ. ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಈ ಸಮಾಜಕ್ಕೆ ಒಂದು ಶಕ್ತಿ ದೊರಕತಕ್ಕಂಥದ್ದಕ್ಕೆ ಮಾಲೂರಿನ ಜನತೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಮುಂದೆ ಮಾಲೂರಿಗೆ ಒಂದು ಬೃಹತ್ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮ ಸಮಾವೇಶ ಮಾಡೋದಿದೆ. ವಿಜಯ್ ಅವರು, ರಾಮೇಗೌಡರು, ಪ್ರಭಾಕರ್ ಅವರ ನೇತೃತ್ವದಲ್ಲಿ, ನಿಮ್ಮಗಳ ನೇತೃತ್ವದಲ್ಲಿ ಅಲ್ಲಿ ಬಹಳ ವಿಷಯಗಳನ್ನು ಅಲ್ಲಿ ಮಾತಾಡೋಣ. ನನಗೆ ಮಾಲೂರು ಬಹಳ ದೊಡ್ಡ ಮಟ್ಟದಲ್ಲೇ ವಿಷಯಗಳು ಗೊತ್ತಿರತಕ್ಕಂಥ ಇರೋರು ಎಲ್ಲರೂ ನನ್ನ ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿರೋರು ನನ್ನ ಸ್ನೇಹಿತರೆ, ಆತ್ಮೀಯ. ಇಲ್ಲಿ ಈಗ ಬಿಜೆಪಿಲಿ ಏನೋ ಓಡಾಡ್ತಿದ್ದಾರೆ, ಅವರಿಗೆ ಒಂದು ಜೀವ ಕೊಟ್ಟಿದ್ದು ಈ ಪಕ್ಷ ಜನತಾದಳ. ಹೊಸಕೋಟೆಯಿಂದ ಕರ್ಕೊಂಡೋಗಿ MLA ಮಾಡಬೇಕಾದ್ರೆ ಬಹುಶಃ ಹಲವಾರು ಜನ ಇದ್ದಾರೆ. ಈಗ ವ್ಯಕ್ತಿಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆತ್ಮೀಯತೆ ಬೇರೆ, ರಾಜಕೀಯ ಬೇರೆ, ಸಂಬಂಧಗಳು ಬೇರೆ, ರಾಜಕೀಯ ಬೇರೆ. ಒಂದು ನಾನು ಈ ಕಾಂಗ್ರೆಸ್ ನಾಯಕರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ಮೀಸಲಾತಿ ಬಗ್ಗೆ ದೇವೇಗೌಡರು ಚರ್ಚೆ ಮಾಡ್ತಾ ಇದ್ರು. ಈಗ ಈ ರಾಜ್ಯದಲ್ಲಿ ಕಳೆದ 8-10 ವರ್ಷಗಳಿಂದ ಹಲವಾರು ಸಮಾಜಗಳ ಮೀಸಲಾತಿಯ ವಿಷಯಗಳನ್ನೇ ಕೆದಕಿ ಎಲ್ಲಾ ಪಕ್ಷಗಳು ಯಾವ್ಯಾವ ರೀತಿಯಲ್ಲಿ ಸಮಾಜಗಳ ಒಂದು ಸಂಘರ್ಷಗಳು, ಅನುಮಾನಗಳು, ಅವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೆದಿದೆ. ಇವತ್ತು ಮೊನ್ನೆ ಧಾರವಾಡದಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಕರು ಒಂದು ಹೋರಾಟ ಮಾಡೋದು. ಅದಾದ್ಮೇಲೆ ಆ ಹೋರಾಟದ ಹಿನ್ನೆಲೆ ಒಳಗೆ ಈಗಿನ ಸರ್ಕಾರ 75,000 76,000 ನೌಕರರನ್ನ ಆಯ್ಕೆ ಮಾಡ್ತೀವಿ, ಕೆಲಸ ಕೊಡ್ತೀವಿ ಅಂತಕ್ಕಂಥದ್ದು ಏನ್ ಹೇಳ್ತಾರೆ. ಅಲ್ಲೂ ಸಹ ನಮಗೆ ಇದೆಲ್ಲ ತೊಂದರೆ ಆಗಿದ್ದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಬಹಳ ಜನಕ್ಕೆ ಕೆಲಸ ಕೊಟ್ಬಿಡುವು, ಏನೋ ಒಳ ಮೀಸಲಾತಿದು ಸರಿಪಡಿಸ್ಲಿಕ್ಕಾಗದೆ ಇದೆಲ್ಲ ಸಮಸ್ಯೆಗಳಾಗಿ ಉದ್ಯೋಗ ಕೊಡಕ್ಕಾಗಿಲ್ಲ ಅಂತ ಭಾಷಣ ಮಾಡೋದು. ಕ್ಯಾಬಿನೆಟ್ಗೆ ತಗೊಂಡೋದ್ರು. ಇವತ್ತು ಕ್ಯಾಬಿನೆಟ್ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ವೆಂಕಟಸ್ವಾಮಿ ಅವರು ಬಂದು ಕೂತಿದ್ದಾರೆ ಇಲ್ಲಿ. ಅವರ ಒಂದು ಧ್ವನಿಯದ ಕೆಲಸ ಮಾಡಿದ್ದಾರೆ. ಇವತ್ತು ಆ ಒಳ ಮೀಸಲಾತಿಯ ವಿಷಯದಲ್ಲಿ ಇವತ್ತಿನ ಕ್ಯಾಬಿನೆಟ್ ಅಲ್ಲೂ ಬಹುಶಃ 2-3 ಗುಂಪುಗಳಾಗಿದೆ. ಅವರಲ್ಲೇ ವಿಶ್ವಾಸ ಇಲ್ಲ ಮಂತ್ರಿಮಂಡಲದಲ್ಲಿ. ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ.
ನಾನು ಒಂದು ಮಾತು ಈ ರಾಜ್ಯದ ಎಲ್ಲಾ ಸಮಾಜಗಳಿಗೆ ಒಂದು ಕರೆ ಕೊಡ್ತೇನೆ. ಒಂದು ಅವಕಾಶ ಈ ರಾಜ್ಯದಲ್ಲಿ ಯಾವ ಒಂದು ಮೀಸಲಾತಿಯ ವಿಷಯ ಇರಬಹುದು, ಹಿಂದುಳಿದರ ಬಗ್ಗೆ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಹಲವಾರು ರೀತಿಯ ಒಂದು ಶಕ್ತಿ ಏನಿದೆ, ಅವರಿದ್ದಂಥ ಅಧಿಕಾರ ಬಹಳ ಕಡಿಮೆ ಅವಧಿಯಲ್ಲಿ ಇವತ್ತು ಈ ವೇದಿಕೆ ಮುಖಾಂತರ ಇವತ್ತು ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನೇ ಹೇಳಿದ್ದಾರೆ. ಇಲ್ಲಿ ಈ ನಾಡಿನ ಜನತೆಗೆ ಒಂದು ಮಾತನ್ನು ನಾನು ಕೊಡ್ತೇನೆ. ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಒಂದು ಜನಪರವಾದಂತ ಜನಗಳ ನಿರೀಕ್ಷೆಗಳನ್ನ ಹುಸಿಗೊಳಿಸದೆ ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರ ತರಲಿಕ್ಕೆ ಒಂದು ಅವಕಾಶ ಈ ನಾಡಿನ ಜನತೆ ಜಾತಿಯನ್ನು ಬಿಟ್ಟು ಒಂದು ಮತ ಕೊಡಿ. ಈ ಮೀಸಲಾತಿಯ ವ್ಯವಸ್ಥೆಗಳಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿ ಪಾಪ ಅಹಿಂದ ನಾಯಕರು ಅಂತ ಹೇಳ್ತಾರೆ. ಯಾವ್ಯಾವ ಸಮಾಜಗಳಿಗೆ ಏನೇನು ಪಾಲು ಕೊಟ್ಟರು ಅಂತಕ್ಕಂಥದ್ದನ್ನು ಏನಾದರೂ ಪಟ್ಟಿ ಬಿಡುಗಡೆ ಮಾಡಿ ಅಂದ್ರೆ ನಿಜವಾದ ಬಣ್ಣ ಹೊಡೆದು ಹೊರಗೆ ಬರ್ತದೆ ಜನಗಳ ಮುಂದೆ. ನಾನು ಯಾತಕ್ಕೆ ಇವತ್ತಿ ಮಾತಾಡ್ತಾ ಇದ್ದೇನೆ, ಇಲ್ಲಿ ಊಡಿ ವಿಜಿ ಇವತ್ತು ಈ ಪಕ್ಷಕ್ಕೆ ಸೇರಿದ್ದಾರೆ ಒಂದು ಹಿಂದುಳಿದ ವರ್ಗದ ಸಮಾಜದಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ, ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ. ಇವತ್ತು ನಮಗೂ ಬೇಕಾಗಿರೋದು ದೇವೇಗೌಡರು ಹೇಳಿದಂತ ರೀತಿಯಲ್ಲಿ ಎಲ್ಲಾ ಸಮಾಜಗಳು ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಒಂದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಮ್ಮ ಪ್ರಿಯ ಸತೀಶ್ ಇಲ್ಲಿಂದ ಕೂತಿದ್ದಾನೆ, ಒಂದು ವಾಟ್ಸಪ್ ಅಲ್ಲಿ ಯಾರೋ ಒಬ್ರು ಸಂದೇಶ ಹಾಕಿದ್ದ. ಸತೀಶ್ ನಮ್ಮ ಸತೀಶ್ ತೋರಿಸ್ದ ನನಗೆ. ಆ ವಾಟ್ಸಪ್ ಅಲ್ಲಿ ಏನಿದೆ ಅಂದ್ರೆ, ಕುಮಾರಸ್ವಾಮಿ ಅವರು ಜಾತಿವಾದಿಗಳಲ್ಲ, ನಾನು ಜಾತಿವಾದಿ ಅವರೆಲ್ಲ ಅಂತ ಅನ್ಕೊಂಡಿದ್ದೆ. ಒಂದು ಬಾರಿ ನಾನು ಅವ್ರ ಮನೆಗೆ ನನ್ನ ಸಮಸ್ಯೆ ಹೇಳಲಿಕ್ಕೆ ಹೋದೆ. ಹಲವಾರು ಜನ ಇದ್ರು. ಎಲ್ಲರ ಕಷ್ಟ ಸುಖಗಳನ್ನ ಶಾಂತಿ ಚಿತ್ತದಿಂದ ಕೇಳ್ತಾ ಇದ್ರು. ಅಲ್ಲಿ ನಾನು ಇದ್ದಂತ ಒಂದು ಗಂಟೆ ಅವಧಿನಲ್ಲಿ ನೀನು ಯಾವ ಜಾತಿ ಅಂತ ಯಾರನ್ನೂ ಕೇಳಲಿಲ್ಲ. ಅವರು ನಿಮ್ ಕಷ್ಟ ಏನು, ನಿಮ್ಗೆ ಏನಾಗಬೇಕು ಅಂತಕ್ಕಂಥದ್ದನ್ನು ಕೇಳಿ ಪರಿಹಾರ ಅಲ್ಲೇ ಕೊಟ್ಟತಕ್ಕಂಥದ್ದು ಟ್ರೈ ಮಾಡ್ತಾ ಇದ್ರು. ನನ್ನ ಸರದಿ ಬಂದಾಗ ನನ್ನನ್ನು ಜಾತಿ ಯಾವುದಂತ ಕೇಳಲಿಲ್ಲ. ನಾನೊಬ್ಬ ಬ್ರಾಹ್ಮಣ ಸಮಾಜದವನು, ನಾನು ಕೆಲಸ ಮಾಡಿಕೊಟ್ರು, ನನಗಾದಂತ ಅನುಭವ ಅಂತೇಳಿ ಅವರು ವಾಟ್ಸಪ್ ಅಲ್ಲಿ ಹಾಕೊಂಡವ್ರೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವರು ನಮ್ಮ ತಂದೆಯವರ ಮಾತುಗಳನ್ನು ಕೇಳಿದೆ. ಏನೋ ಒಂದು ಅವರ ಪುಣ್ಯ, ಅವರ ಮಾಡಿದಂತ ಒಂದು ಸೇವೆ, ಭಗವಂತನ ಆಶೀರ್ವಾದದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದೆ. ಪಾಪ ನೆನ್ನೆನೂ ಅಲ್ಲೆಲ್ಲೋ ಮಾಗಡಿಲಿ ಯಾರೋ ಹೇಳವ್ರೆ, ನೀನು ಸಾಕ್ಷಿ ಗುಡ್ಡೆ ಕೇಳ್ತಾರೆ. ನಾನು ಎಲ್ಲಿಂದ ಸಾಕ್ಷಿ ಗುಡ್ಡೆ ತರಲಿ? ನನ್ನ ಸಾಕ್ಷಿ ಗುಡ್ಡೆ ಈ ರಾಜ್ಯದ 6.5 ಕೋಟಿ ಜನ. ನಾನು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ನಾನು ಸಾಕ್ಷಿ ಗುಡ್ಡೆ ತೋರಿಸೋ ಪರಿಸ್ಥಿತಿ ಇಲ್ಲ. ನಾನು ಪಾಪ ಹೇಳಿದ್ದಾರೆ ನೆನ್ನೆ, ಅದೆಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ ನನಗೆ. ಅದು ನೋಡಿದ್ರೆ ಅದು ಆ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಯೋಗ್ಯವಲ್ಲದೆ ಇರತಕ್ಕಂಥದ್ದು. ನಾನೇನು ಕೆಲಸ ಮಾಡಿದ್ದೇನೆ ಅದು ಈ ನಾಡಿನ 6.5 ಕೋಟಿ ಜನತೆಗೆ ಬಿಡ್ತೇನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ, ಇನ್ನು ಒಳ ಮೀಸಲಾತಿ ವಿಷಯದಲ್ಲಿ ತೀರ್ಮಾನ ತಗೊಳಕ್ಕಾಗದೆ ಇರತಕ್ಕಂಥ 8 ವರ್ಷ ಮುಖ್ಯಮಂತ್ರಿಯಾಗಿ ಪಾಪ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಾಕಿ ದಾಖಲೆನ ಇವತ್ತು ರಾಜ್ಯ ಆಳ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕು ನಿಮಗೆ? 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆ ದಲಿತ ಸಮಾಜದ ಬಂಧುಗಳು ಇವತ್ತು ಅವರ ಒಂದು ಮೀಸಲಾತಿಯ ಬಗ್ಗೆ ನಡೀತಾ ಇರತಕ್ಕಂಥ ಈ ಗೊಂದಲಕ್ಕೆ ಎಷ್ಟು ವರ್ಷ ಬೇಕು ಸಿದ್ದರಾಮಯ್ಯನವರೇ ನಿಮಗೆ ಕೊಡ್ಲಿಕ್ಕೆ? ಇದನ್ನ ಕೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರಿಗೆ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಅಧಿಕಾರದ ಲಾಲಸೆಗೆ ಮಾತೆತ್ತಿರ ಅಹಿಂದ ಅಂತ ಹೇಳಿ ಬೇಕಾದಾಗ ಅಹಿಂದ ಹೇಳೋದು, ಅದು ಮುಗಿದ ಮೇಲೆ ಅವರಲ್ಲೇ ನೀವಿಲ್ಲೇ, ಇದು ನೀವು ನಡೆಸ್ಕೊಂಡ್ ಬಂದಿದ್ದೀರಿ. 10 ವರ್ಷ. ಅಂತ ಹಲವಾರು ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ. 10 ವರ್ಷ. 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 10
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 4 ಗಂಟೆ ಆಗಿದೆ. ನಾನು ಸುದೀರ್ಘವಾಗಿ ಏನು ಮಾತನಾಡಕ್ ಹೋಗಲ್ಲ. ಇವರ 3 ಜನ ಏನಿದ್ದಾರೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಮಾಲೂರು ಜನತೆಯ ಒಗ್ಗಟ್ಟಾಗಿರಿ. ಇನ್ನು ಉಳಿದಿದ್ದನ್ನ ಭಗವಂತನಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ 3 ಜನನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಭಗವಂತ ನಮಗೇನು ಶಕ್ತಿ ಕೊಡ್ತೇನೆ ಅದನ್ನ ನಿಮಗೆ ದಾರಿ ಎರಿತೀವಿ. ಈ ಮಾತನ್ನು ಹೇಳಿ ಒಂದು ಕುಟುಂಬ ತರ ಒಟ್ಟಿಗೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ಇದು ಇವತ್ತಿನ ಮಾಲೂರಿನ ಈ ಕಾರ್ಯಕ್ರಮ ಜನತಾದಳ ಮುಂದಿನ ದಿನಗಳಲ್ಲಿ 20 ಸೀಟು 15 ಸೀಟು 30 ಸೀಟ್ ಏನು ಹೇಳ್ತಾ ಇದ್ದಾರೆ ಅದೆಲ್ಲದಕ್ಕೂ ಉತ್ತರವನ್ನ ಕೊಡ್ಲಿಕ್ಕೆ ತಯಾರಾಗ್ತಿದೆ ಅಂತಕ್ಕಂಥದ್ದನ್ನ ಮಾಲೂರಿನ ನಮ್ಮ ಜನತೆ, ಮಾಲೂರಿನ ವಿಜಯ್ ಅವರ, ರಾಮೇಗೌಡರ, ಪ್ರಭಾಕರ್ ಅವರ ಅಭಿಮಾನಿಗಳು, ನಮ್ಮ ಹಿರಿಯರೇನು ಬಂದಿದ್ದಾರೆ ಮಾಲೂರಿನಿಂದ ಒಂದು ಸಂದೇಶವನ್ನ ನಾಡಿನ ಜನತೆಗೆ ತಲುಪಿಸ್ತಾ ಇದ್ದೀರಿ. ಅದಕ್ಕೆ ನನ್ನ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸುಬ್ಬಣ್ಣ ಅವರು, ವಿಜಯ್ ಕುಮಾರ್, ಜಯರಾಜ್ ಅವರು ನಮಸ್ಕಾರ. ನಮಸ್ಕಾರ. ಫ್ರೀಯಾಗಿ ಸಿಕ್ಕಲ್ಲ, ಇನ್ನು ಮುಂದಕ್ಕೆ ಸೇರೋದು ಇದೆಯಲ್ಲ, ಭೇಟಿ ಎಲ್ಲರಿಗೂ ಒಳ್ಳೇದಾಗಿ. ನಮಸ್ಕಾರ. ಧನ್ಯವಾದಗಳು. ಒಂದು ನಿಮಿಷ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ಶೆಟ್ರು ಇವತ್ತೇನು ಬಂದಿದ್ದಾರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆನಲ್ಲೂ ಶಶಿರಾಜ್ ಶೆಟ್ರು ಅಲ್ಲೂ ಸಹ ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಮೋಹಿದೀನ್ ಬಾವ ಅವರು, ನಮ್ಮ ಶೆಟ್ರು ಎಲ್ಲರೂ, ಯೋಗೀಶ್ ಶೆಟ್ರು ಎಲ್ಲ ಇವತ್ತು ಅಲ್ಲೂ ಸಹ ಪಕ್ಷದ ಸಂಘಟನೆಗೆ ತಯಾರು ಮಾಡಿದ್ದಾರೆ. ಅವ್ರಿಗೂ ನಾನು ಸಂಪೂರ್ಣವಾದ ಸ್ವಾಗತ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲ ಬಂದಿರ್ತಕ್ಕಂಥವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.